ನಮಸ್ತೆ ಎಲ್ಲರಿಗೂ. ಇದೀಗ ನಾನು ಕುಂಬಳಕಾಯಿ ಹುಳಿ, ಕುಂಬಳಕಾಯಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಆ್ಯಶ್ ಗಾರ್ಡ್ ಅಂತಂತಾರೆ. ಎರಡಿದೆ, ಚೀನಿಕಾಯಿ ಬೇರೆ, ಕುಂಬಳಕಾಯಿ ಬೇರೆ, ಕನ್ಫ್ಯೂಷನ್ ಆಗಬೇಡಿ. ಇದು ಬಿಳಿ ಕಲರ್ದಿರುತ್ತೆ, ಬೂದು ಕುಂಬಳಕಾಯಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಮಜ್ಜಿಗೆ ಹುಳಿ, ಇದು ಹೆಚ್ಚಾಗಿ ಬ್ರಾಹ್ಮಣರ ಮನೆಯಲ್ಲಿ ಇದ್ದೇ ಇರುತ್ತೆ. ತುಂಬ ಸುಲಭ ಮಾಡೋದು. ಕುಂಬಳಕಾಯಿನ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ, ಸ್ವಲ್ಪ ಉಪ್ಪು ಹುಳಿ ಹಾಕಿ ಬೇಯಿಸಿ, ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸಿ, ಅದಕ್ಕೆ ರುಬ್ಬುವಾಗ ನಾನೇನು ಹಾಕಿಲ್ಲ, ಬರೀ ತೆಂಗಿನಕಾಯಿ ಅಷ್ಟೇ ಸಣ್ಣಕ್ಕೆ ರುಬ್ಬಿ ಹಾಕಿದ್ದೀನಿ. ಬರೀ ತೆಂಗಿನಕಾಯಿ ಅಷ್ಟೇ ಹಾಕಿದ್ದೀನಿ ಸಣ್ಣಕ್ಕೆ ರುಬ್ಬಿ, ಮತ್ತೇನು ಹಾಕಿಲ್ಲ ನಾನು. ಸ್ವಲ್ಪ ಬೇಕಾದರೆ ಅಕ್ಕಿ ನೆನೆ ಹಾಕಿ ಸೇರಿಸ್ಬೋದು, ಸ್ವಲ್ಪ ದಪ್ಪ ಬರುತ್ತೆ. ಯಾಕಂದರೆ ಇದು ನೀರಾಗಿದೆ ನೋಡಿ. ಸೊ ಅದು ಕೆಲವು ದಪ್ಪ ಬರೋಕ್ಕೆ ಅಕ್ಕಿಯನ್ನು ನೆನೆ ಹಾಕಿ ಅಕ್ಕಿಯನ್ನು ರುಬ್ತಾರೆ. ಅದರ ಜೊತೆಗೆ ಕೆಲವರು ಕಡಲೆ ಇದು ಹಿಟ್ಟು ಏನೇನೋ ಹಾಕ್ತಾರೆ, ಬಟ್ ನಾನೇನು ಮಾಡಲ್ಲ. ನನ್ನ ಅಮ್ಮ ಮಾಡ್ತಿದ್ದು. ಸ್ವಲ್ಪ ಅರಶಿನ ಜಾಸ್ತಿ ಆಗಿದೆ, ಇದಕ್ಕೆ ಹಳದಿ ಕಲರ್ ಕಾಣಿಸ್ತಾ ಇದೆ. ಅರಶಿನ ಎಲ್ಲ ಒಂದು ಪದಾರ್ಥಕ್ಕೂ ಬಳಸ್ತಾರೆ. ಯಾಕಂದರೆ ಅರಶಿನ ಹಾಕಿದರೆ ಯಾವುದೇ ತರಕಾರಿಯಲ್ಲಿ ಯಾವ ಪದಾರ್ಥದ ವಿಷಾಂಶಗಳು ಹೋಗುತ್ತೆ ಅಂತ. ನನಗೆ ಒಳ್ಳೆ ಊರಿನ ಅರಶಿನ ಪುಡಿ ಸಿಕ್ಕಿದೆ, ಸ್ವಲ್ಪ ಅರಶಿನ ಜಾಸ್ತಿ ಆಯಿತು. ಇನ್ನು ಇದರ ಸಿಪ್ಪೆ ಇದೆಯಲ್ಲ, ಬೂದು ಕುಂಬಳಕಾಯಿದು ಸಿಪ್ಪೆ, ಅದನ್ನು ಸ್ವಲ್ಪ ತೊಳೆದು ಅದರ ಬೂದು ಕಲರ್ ಎಲ್ಲ ತೆಗೆದು ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಪಲ್ಯ ಕೂಡ ಮಾಡ್ಬೋದು. ನಾನು ಮಾಡಿದ್ದೀನಿ. ಇದು ಸ್ವಲ್ಪ ಅಷ್ಟು ಸಣ್ಣಕ್ಕೇನು ಕಟ್ ಮಾಡಿಲ್ಲ, ನಾನು ಸ್ವಲ್ಪ ಅವಸರಾಗಿ ಮಾಡಿದ್ದೀನಿ. ಇದು ಏನಿಲ್ಲ, ಬೂದು ಕುಂಬಳಕಾಯಿದು ಸಿಪ್ಪೆದು ಪಲ್ಯ. ಅದನ್ನಷ್ಟೇ ಉಪ್ಪು ಹುಳಿ ಬೆಲ್ಲ ನಾನು ಪ್ರತಿಯೊಂದು ಅಡುಗೆಗೆ ಬಳಸ್ತೀನಿ. ಹಾಕಿ ಬೇಯಿಸಿ ತೆಂಗಿನಕಾಯಿ ಹಾಕಿ ಲಾಸ್ಟಿಗೆ ಒಂದು ಒಗ್ಗರಣೆ ಕೊಟ್ಟರೆ, ಒಗ್ಗರಣೆಯಲ್ಲೂ ಬೇಯಿಸ್ಬೋದು, ಒಗ್ಗರಣೆನೂ ಆಮೇಲೆನೂ ಕೊಡ್ಬೋದು. ಇದು ಬೂದು ಕುಂಬಳಕಾಯಿದು ಸಿಪ್ಪೆದು ಪಲ್ಯ. ಇನ್ನಿಲ್ಲ, ಅದರೊಳಗಿನ ಬೊಂಡು ಬೀಜ ಎಲ್ಲ ತೆಗೆದಿಟ್ಟಿದ್ದೀನಿ ಫ್ರಿಜ್ಜಲ್ಲಿ, ಅದರಲ್ಲಿ ತಂಬುಳಿ ಮಾಡೋಕ್ಕಾಗುತ್ತೆ. ಸೊ ಯಾವುದೇ ತರಕಾರಿದು ಪ್ರತಿಯೊಂದು ಸಿಪ್ಪೆಯಿಂದ ಹಿಡಿದು ಅದರ ಬೀಜ ಬೊಂಡು ಎಲ್ಲ ಸೇರಿಸಿ ನಾವು ಏನಾದರೂ ಒಂದು ಐಟಮ್ ಮಾಡ್ತಾಯಿರ್ತೀವಿ. ಸೊ ಇವತ್ತಿನ ಅಡುಗೆ ಇಷ್ಟೇ. ಮೊನ್ನೆ ನಾನು ಅದರದ್ದು ಒಂದು ಕುಂಬಳಕಾಯಿದ ಅರ್ಧವನ್ನು ನಾನು ಇದು ಸಾಂಬಾರು ಮಾಡಿದೆ, ಬೇಳೆ ಹಾಕಿ, ಚೆನ್ನಾಗಿತ್ತು. ಇನ್ನು ಅರ್ಧವನ್ನು ತೆಗೆದಿಟ್ಟಿದೆ. ಇದು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಸಿ ಇದ್ದರೆ ಒಳ್ಳೆಯದು. ಒಣಗಿದ ತೆಂಗಿನಕಾಯಿ ಅಷ್ಟು ಟೇಸ್ಟ್ ಬರೋಲ್ಲ. ತೆಂಗಿನಕಾಯಿ ಕೇರಳದಲ್ಲೆಲ್ಲ ತೆಂಗಿನಕಾಯಿ ಹಾಲು ಹಾಕಿ ಮಾಡ್ತಾರೆ. ಇನ್ನು ಎಲ್ಲ ಸಾಂಬಾರುಗಳವರು ತೆಂಗಿನಕಾಯಿ ಹಾಲನ್ನು ಬಳಸ್ತಾರೆ. ನಮಗೆ ಅಷ್ಟು ತೆಂಗಿನಕಾಯಿ ತುಂಬ ದುಬಾರಿ ಆಗಿರೋದ್ರಿಂದ ಅದನ್ನೆಲ್ಲ ಬಳಸೋ ವಿಚಾರದಲ್ಲಿ ನಾವಿಲ್ಲ. ಸೊ ನಾನೀಗ ಇದು ಬೂದು ಕುಂಬಳಕಾಯಿದು ಮಜ್ಜಿಗೆ ಹುಳಿ, ಅದಕ್ಕೆ ತುಳುವಲ್ಲಿ ಪುಳಿಕೊದ್ದಲು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಉತ್ತರ ಕರ್ನಾಟಕ ಕಡೆ ಪಳದ್ಯ ಅಂತ ಏನೋ ಅಂತಾರೆ ಅದಕ್ಕೆ. ಸೊ ಹೆಚ್ಚಿನ ವಿಷಯ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದರ ಬಗ್ಗೆ ರೆಸಿಪಿ ಬೇಕಾದರೆ ಹೇಳ್ತೀನಿ. ತುಂಬ ಕಷ್ಟನೇ ಅಲ್ಲ, ತುಂಬ ಸಿಂಪಲಾಗಿ ಮಾಡ್ಬೋದು. ಬರೀ ತೆಂಗಿನಕಾಯಿನಷ್ಟೇ ರುಬ್ಬಿ ಹಾಕಿದ್ದೀನಿ. ಕೊನೆಗೆ ಹುಳಿ ಮಜ್ಜಿಗೆಯನ್ನು ಹಾಕಿದ್ದೀನಿ. ಮಜ್ಜಿಗೆ ಹಾಕಿದ ಮೇಲೆ ಕುದಿಸಬಾರ್ದು. ನಾನು ಸ್ವಲ್ಪ ಗಟ್ಟಿ ಮೊಸರು ಕೂಡ ಹಾಕಿದ್ದೀನಿ, ಅದು ಹುಳಿ ಇಲ್ಲ. ಆದಷ್ಟು ಹುಳಿ ಮಜ್ಜಿಗೆಯನ್ನು ಉಪಯೋಗಿಸಿ. ಮಜ್ಜಿಗೆ ಹಾಕಿದ ಮೇಲೆ ಯಾವ ಕಾರಣಕ್ಕೂ ಇದನ್ನು ಕುದಿಸಬಾರ್ದು.